ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ ಮತ್ತೆ ಕಾವ್ಯ. ಯಾಕೆ ಅವ್ರಿಬ್ರೆ? ಯಾಕೆಂದ್ರೆ ಅವ್ರು ತುಂಬಾ ಗಿಲ್ಲಿ ತುಂಬಾ ಕಾಮಿಡಿ ಮಾಡ್ತಾನೆ, ಹಾ. ಮತ್ತೆ ಚೆನ್ನಾಗ್ ಆಟ ಆಡ್ತಿದ್ದಾರೆ, ಇಬ್ರು ಜೊತೆಗೆ ಇಡ್ತಾರೆ, ಹಾ. ಇಬ್ರದ್ದು ಸಪೋರ್ಟ್ ಇದೆ. ಹಾ. ಹಾ. ಯಾರು ಫೇಕ್ ಆಗಿ ಆಡ್ತಿದಾರೆ ಅನ್ಸುತ್ತೆ? ಧ್ರುವಂತ್. ಧ್ರುವಂತ್. ಯಾಕೆ ಅವರು? ಅಂದ್ರೆ ಅವನು ಮಲ್ಲಮ್ಮ ಅನ್ಕೊಂಡ್ ಹೋಗ್ತಿದ್ದಾನೆ, ಮತ್ತೆ ರಕ್ಷಿತಾ ಜೊತೆ ಹಿಂದೆ ಹಿಂದೆ ಹೋಗ್ತಿದ್ದಾನೆ. ಹಾ. ಅದು ಫೇಕ್ ಅಂತ ಅನ್ನಿಸ್ತಿದೆ. ಮೇಡಮ್, ಕುತಂತ್ರಿ ಅನ್ನೋದಾದ್ರೆ ಯಾರು ಹೇಳ್ತೀರಾ ಅದ್ರಲ್ಲಿ? ಕುತಂತ್ರಿ ಅಂದ್ರೆ ಅಶ್ವಿನಿ. ಅಶ್ವಿನಿ. ಯಾಕೆ ಅವರು? ಅವಳು ಅಂದ್ರೆ ಹಿಂದೆ ಒಂದು ಮುಂದೆ ಒಂದು ಮಾಡ್ತಾ ಇದ್ದಾಳೆ, ಹೌದು. ಅದಕ್ಕೋಸ್ಕರ. ಓಕೆ, ನಿಮ್ ಸಪೋರ್ಟ್ ಯಾರಿಗೆ? ನನ್ ಸಪೋರ್ಟ್ ಬಂದು ಕಾವ್ಯ ಮತ್ತೆ ಗಿಲ್ಲಿ. ಓಕೆ. ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಬರೋದಾದ್ರೆ ಯಾರು ಬರಬೇಕು? ಗಿಲ್ಲಿ ಮತ್ತೆ ಕಾವ್ಯ ಫಸ್ಟ್ ಪ್ಲೇಸ್ ಅಲ್ಲಿ ಇರ್ಬೇಕು. ಓಕೆ, ಈ ವೀಕ್ ಮನೆಯವ್ರಿಗೆ ಯಾರಾದ್ರೂ ಚೆನ್ನಾಗಿರುತ್ತೆ? ಧ್ರುವಂತ್. ಧ್ರುವಂತ್. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು? ನನ್ಗೆ ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಫೇವರೇಟ್? ಅವ್ರು ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಸೊ ಅದರಿಂದ ನಂಗೆ ತುಂಬಾ ಇಷ್ಟ. ಅದರಿಂದ. ಹೌದು. ಗಿಲ್ಲಿ ರಿಯಲ್ ಫೇಸ್ ಅದಲ್ಲ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಅವ್ರ ರಿಯಲ್ ಫೇಸೇನೆ ಅದು. ಮೇಡಮ್, ಬಕೆಟ್ ಯಾರು ಹಿಡಿದಿದ್ದಾರೆ ಅನ್ಸುತ್ತೆ? ಅಶ್ವಿನಿ ಅವರೇ ಬಕೆಟ್. ಯಾಕೆ ಅವನ್ನ ಹೇಳಿದ್ರಿ? ಅವ್ರು ಇಷ್ಟ ಇಲ್ಲ ಸ್ವಲ್ಪ, ಅದಕ್ಕೆ. ಹೌದು, ಆಟಿಟ್ಯೂಡ್ ಜಾಸ್ತಿ ಇದೆ, ಸೊ ಅದರಿಂದ. ಊಸರವಳ್ಳಿ ಅನ್ನೋದಾದ್ರೆ ಯಾರು ಹೇಳ್ತೀರಾ? ಉಸಿರು ಯಾರಿದ್ದಾರೆ? ಎಲ್ಲ ಅವ್ರೇನೆ. ಜಾನ್ವಿ. ಹೌದು, ಶೀ ಇಸ್ ಆಲ್ಸೋ ಜಾನ್ವಿನಿ ಅವರು. ಜಾನ್ವಿ ಅವರು. ಹೌದು. ಓಕೆ. ಟಾಪ್ 1 ಅಲ್ಲಿ ಯಾರು ಬರ್ಬೇಕು? ಟಾಪ್ 2 ಅಲ್ಲಿ ಯಾರು ಬರ್ಬೇಕು? ಟಾಪ್ 1 ಅಲ್ಲಿ ಗಿಲ್ಲಿ ಬರ್ಬೇಕು, ಟಾಪ್ 2 ಅಲ್ಲಿ ಕಾವ್ಯ ಬರ್ಬೇಕು. ಈ ವೀಕ್ ಮನೆಯಿಂದ ಹೊರಗೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಗಿಲ್ಲಿ ಕಾವ್ಯ ಬಿಟ್ಟು ಎಲ್ಲ ಬರ್ಲಿ. ಓಕೆ. ನಿಮ್ ಸಪೋರ್ಟ್ ಯಾರಿಗೆ? ನಮ್ಮ ಸಪೋರ್ಟ್ ಆಲ್ವೇಸ್ ಗಿಲ್ಲಿ ಅವ್ರಿಗೆ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ಮತ್ತೆ ಕಾವ್ಯ. ಯಾಕೆ ಅವ್ರಿಬ್ರು? ಅಂದ್ರೆ ಅವರು ಗಿಲ್ಲಿ ಯಾವಾಗ್ಲೂ ಅಂದ್ರೆ ಬಡ ಕುಟುಂಬದಿಂದ ಹಳ್ಳಿಯಿಂದ ಬಂದನು, ಸೊ ನನ್ ಸಪೋರ್ಟ್ ಯಾವಾಗ್ಲೂ ಗಿಲ್ಲಿ ಅವ್ರಿಗಿರುತ್ತೆ. ಕಾವ್ಯ ಗಿಲ್ಲಿನ್ಗೆ ಸಪೋರ್ಟ್ ಮಾಡ್ತಾಳೆ, ಅಂದ್ರೆ ಚೆನ್ನಾಗ್ ಆಡ್ತಾರೆ ಅವ್ರಿಬ್ರು, ಅದಕ್ಕೋಸ್ಕರ ಅವ್ರಿಬ್ರು ಇಷ್ಟ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ರಿಷಾ. ಯಾಕೆ ಅವರು? ಸರ್ ಅವ್ರು ಇನ್ನು ಚೆನ್ನಾಗ್ ಆಡ್ಬೇಕು, ಅಂದ್ರೆ ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಮಾತಾಡೋದೇ ಆಯ್ತು, ಅವರು ಚೆನ್ನಾಗ್ ಆಡ್ತಾ ಇಲ್ಲ ಅಂತ. ನಿನ್ನೆ ಗಿಲ್ಲಿಗೂ ಮತ್ತೆ ರಿಷಾ ಅವ್ರಿಗೂ ಕ್ಲಾಶ್ ಆಯ್ತು. ನೀನು ಕಾವಿಂಗೆ ಬಕೆಟ್ ಹಿಡಿತಾ ಇದೀಯಾ ಅಂತ ಹೇಳೋದು, ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಸರ್ ಬಕೆಟ್ ಏನ್ ಹಿಡಿತಾ ಇಲ್ಲ ಅವರು, ಅಂದ್ರೆ ಯಾವಾಗ್ಲೂ ಚೆನ್ನಾಗ್ ಆಡಲ್ಲ, ಅವ್ರ ಬಗ್ಗೆ ಬರೀ ಮಾತಾಡೋದೇ ಆಯ್ತು. ಅವ್ರು ಚೆನ್ನಾಗ್ ಆಡ್ಬೇಕು ಅಷ್ಟೇ. ಬಕೆಟ್ ಯಾರ್ ಗಿಡಿದ್ರು ಇಲ್ಲ ಆಗಲ್ಲ. ನಮ್ಮ ಸಾಮರ್ಥ್ಯದಿಂದ ನಾವು ಹೊರಗೆ ಬಂದು ಗೆಲ್ಬೇಕು ಅಷ್ಟೇ, ಆಟ ಆಡ್ಬೇಕು, ಚೆನ್ನಾಗಿರ್ಬೇಕು ಎಲ್ಲರ ಜೊತೆ. ಸೂಪರ್. ಯಾರು ಊಸರವಳ್ಳಿ ಏನಾದ್ರೆ ಯಾರು ಹೇಳ್ತೀರಾ ಅದ್ರಲ್ಲಿ? ಅಶ್ವಿನಿ ಮ್ಯಾಮ್. ಅಶ್ವಿನಿ ಮ್ಯಾಮ್ಗೆ. ಹೇಗೆ? ಸರ್ ಅವ್ರು ಯಾವಾಗ್ಲೂ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ, ನಮಗ್ ಮಾತ್ರ ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತಾರೆ, ಬಟ್ ಬೇರೆಯವ್ರಿಗೆ ಕೊಡಲ್ಲ. ಅವರು ಅವರಿಗೂ ಕೊಡ್ಬೇಕು. ಮತ್ತೆ 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 ಒಂದ್ ಟೀಮಲ್ಲಿ ಒಂದಿದ್ರೆ ಒಂಥರ ಬಣ್ಣ ಬದಲಾಯಿಸ್ತಾರೆ, ಒಬ್ರೇ ಇದಾಗ ಒಂಥರ ಇರ್ತಾರೆ, ಮತ್ತೆ ಯಾವಾಗ್ಲೂ ಬಕೆಟ್ ಹಿಡಿತಾರೆ ಅವ್ರು ಕೂಡ. ಕುತಂತ್ರಿ ಏನಾದ್ರೆ ಯಾರು ಹೇಳ್ತೀರಾ? ಅವ್ರ ಅಶ್ವಿನಿ ಮ್ಯಾಮೆ. ಅದು ಅವ್ರೇನಾ? ಹೌದು, ಅವ್ರೆ. ಯಾಕೆ? ಯಾವಾಗ್ಲೂ ಕಿತಾಪತಿ ಮಾಡ್ತಾರೆ ಇರ್ತಾರೆ. ನಾನು ನಾನು ಅನ್ನೋ ಆಟಿಟ್ಯೂಡ್, ದುರಾಂಕಾರ ಯಾವಾಗ್ಲೂ ಅವ್ರಿಗೆ ಇದ್ದೇ ಇರುತ್ತೆ. ಇದು ಕಾಕ್ರೋಚ್ ಬಗ್ಗೆ ಏನ್ ಹೇಳ್ತೀರಾ? ಕಾಕ್ರೋಚ್ ಸುದ್ದಿ ಅವ್ರ ಬಗ್ಗೆ. ಅವ್ರು ಸ್ವಲ್ಪ ಅವ್ರ ಮಾತನ್ನ ಲಿಮಿಟ್ ಅಲ್ಲಿ ಇಟ್ಕೋಬೇಕು ಅಂತ ಹೇಳ್ತೀವಿ. ಇವ್ರಿಗೆ ಸೂರಜ್ ಮತ್ತೆ ರಸಿಕಾ ಅವ್ರದ್ದು ಹೊಸ ಲವ್ ಸ್ಟೋರಿ. ಲವ್ ಸ್ಟೋರಿ ಆಗೈತೆ, ಬಟ್ ಇವಾಗ ರೀಸೆಂಟ್ ಆಗಿ ಏನೋ ಜಗಳ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಚೆನ್ನಾಗಿದೆ ಪೇರು, ಬಟ್ ಅವರು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ನೀನ್ ಬರ್ಲಿಲ್ಲ ನಾನ್ ಬರ್ಲಿಲ್ಲ ಅನ್ನೋದೇ ಜಾಸ್ತಿ ಕಿತ್ತಾಡ್ತಾ ಇದಾರೆ. ಓಕೆ. ನಿಮ್ ಸಪೋರ್ಟ್ ಯಾರಿಗೆ? ಗಿಲ್ಲಿ ನಟ ಮತ್ತೆ ಕಾವ್ಯ ಅವ್ರಿಗೆ. ಗಿಲ್ಲಿ ನಟ ಅವ್ರಿಗೆ, ಕಾವ್ಯ. ಟಾಪ್ 1 ಯಾರು ಬರ್ಬೇಕು? ಟಾಪ್ 2 ಯಾರು ಬರ್ಬೇಕು? ಟಾಪ್ 1 ಅಲ್ಲಿ ಗಿಲ್ಲಿ, ಟಾಪ್ 2 ಅಲ್ಲಿ ಮಲ್ಲಮ್ಮ ಅವ್ರು ಬರ್ಬೇಕು. ಮಲ್ಲಮ್ಮ ಅವರು. ಮಲ್ಲಮ್ಮಂಗೆ ಹೇಳ್ತಾರೆ, ಮಲ್ಲಮ್ಮಂಗೆ ಈ ವಯಸ್ಸಲ್ಲಿ ಬಿಗ್ ಬಾಸ್ ಅನ್ನೋದು ಬೇಕಿತ್ತಾ ಅಂತಾರೆ. ಸರ್ ಆಟ ಆಡಕ್ಕೆ ಯಾವ ವಯಸ್ಸಾದ್ರೇನು, ಬಟ್ ನಮ್ಮಲ್ಲಿ ಇರ್ಬೇಕದೆಲ್ಲ. ಚೆನ್ನಾಗ್ ಆಡ್ಬೇಕು, ಆಡ್ತೀನಿ. ಅವರು ಮುಂದೆ ಪಾಪ ಏನೋ ಅವ್ರ ವಯಸ್ಸಲ್ಲಿ ಈ ತರ ಆಟ ಆಡದೆ ಇರ್ಬೋದು, ಅದಕ್ಕೆ ಇವಾಗ ಬರ್ತೀನಿ, ಸಪೋರ್ಟ್ ಮಾಡೋರು ಇದಾರೆ ಅವ್ರಿಗೆ, ಅದಕ್ಕೆ ಅವರು ಬರ್ಬೇಕು ಅಂತ. ಗಿಲ್ಲಿ ನಟ ಅವ್ರದ್ದು ಯಾವ ಡೈಲಾಗ್ ನಿಮ್ಗೆ ಇಷ್ಟ ಆಯ್ತು? ಸರ್ ಅದೇ ಇದು, ದೊಡವ ದೊಡವ ದಾಸ ಕೊಡು, ಚಿಕ್ಕವ ಚಿಕ್ಕವ ಚಟ್ನಿ ಕೊಡು. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಗಿಲ್ಲಿ, ಕಾವ್ಯ. ಯಾಕೆ ಅವರಿಬ್ರು? ಅವರಿಬ್ರು ಬಾಂಡಿಂಗ್ ಚೆನ್ನಾಗೈತೆ. ಯಾರು ಚೆನ್ನಾಗಿ ಆಡ್ತಿಲ್ಲ ಅನ್ಸುತ್ತೆ? ಸ್ಪಂದನ. ಸ್ಪಂದನ. ಏಕೆ? ಅವರು ಏನು ಮನೆ ಒಳಗಡೆ ಅಷ್ಟು ಕಾಣಿಸ್ಕೊತಿಲ್ಲ. ಅತಿ ಹೆಚ್ಚು ಕಾಮಿಡಿ ಮಾಡ್ತಿರೋದು ಯಾರು ಬಿಗ್ ಬಾಸ್? ಗಿಲ್ಲಿ ನಟ. ಗಿಲ್ಲಿ ನಟ. ಗಿಲ್ಲಿ ನಟ ಅವ್ರದ್ದು ಯಾವ ಒಂದು ಕಾಮಿಡಿ ನಿಮ್ಗೆ ಇಷ್ಟ ಆದ್ರೆ? ದೊಡವ ದೊಡವ ಅಂತ ಏನೋ ಸಾಂಗ್ ಹೇಳೋರಲ್ಲ, ಅದಿಷ್ಟ ಆಯ್ತು. ಈಗ ರಘು ಅವ್ರ ಕ್ಯಾಪ್ಟನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಷ್ಟೇನ್ ಕ್ಯಾಪ್ಟನ್ಸಿ ಚೆನ್ನಾಗ್ ಮಾಡ್ತಿಲ್ಲ ಅವ್ರು. ಈಗ ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಧ್ರುವಂತ್. ನಿಮ್ ಸಪೋರ್ಟ್ ಯಾರಿಗೆ? ಕಾವ್ಯ ಗಿಲ್ಲಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು? ಕಾವ್ಯ ಗಿಲ್ಲಿ. ಕಾವ್ಯ ಗಿಲ್ಲಿ. ಯಾಕೆ ಅವ್ರಿಬ್ರು?
ಅಂದ್ರೆ ಅವ್ರಿಬ್ರು ಗಿಲ್ಲಿ ಅಂತ ಬಂದ್ರೆ ಫುಲ್ ಸಿನ್ಸಿಯರ್ ಆಗಿ ಕಾಮಿಡಿ ಎಲ್ಲ ಮಾಡ್ಕಂತ ಹೊರಗಡೆನು ಹೆಂಗವ್ರೆ ಒಳಗಡೆನು ಹಂಗೆ ಅವ್ರೆ. ಗಿಲ್ಲಿ ಅಂತ ಬಂದ್ರೆ ಸಾರಿ ಕಾವ್ಯ ಅಂತ ಬಂದ್ರೆ ಯಾವ ರೀತಿ ಅಂತಂದ್ರೆ ನಾನು ಆಚೆ ಜಾಸ್ತಿ ನೋಡ್ತಿರ್ಲಿಲ್ಲ ವಿಡಿಯೋ. ಅಲ್ಲಿ ಹೋದ್ಮೇಲೆ ಅವ್ರು ಎಲ್ ಸ್ಟ್ಯಾಂಡ್ ತಕೊಬೇಕು ಅಲ್ಲಿ ತಕಂತವ್ರೆ. ಒಟ್ನಲ್ಲಿ ಅವ್ರಿಬ್ರು ಅಂದ್ರೆ ಇಷ್ಟ. ಗಿಲ್ಲಿ ರಿಯಲ್ ಫೇಸ್ ಅದಲ್ಲ ಅಂತಾರೆ. ಈಗ ಚಂದ್ರಪ್ರಭಾ ಅವರು ಒಂದ್ ಮಾತು ಹೇಳಿದ್ರು ಅವ್ರಿಗೆ, ಇದು ರಿಯಾಲಿಟಿ ಶೋ, ನೀನು ಎಲ್ಲಾ ಬರೀ ಕಾಮಿಡಿ ಮಾಡ್ಕೊಂಡಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ರು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಚಂದ್ರಪ್ರಭಾಗೆ ಇವಾಗ ಅವರು ಆಚೆ ಇರೋದು ಕಾಮಿಡಿ ರೀತಿಲಿ ಇದ್ರು, ಇವಾಗ ಒಳಗಡೆ ಅವ್ರು ಆ ರೀತಿ ಇಲ್ವೇ ಇಲ್ಲ. ಇವಾಗ ಹೊಸದಾಗಿ ವೈಟ್ ಕಾರ್ಡ್ ಎಂಟ್ರಿ ಬಂದ್ರು, ಆದ್ರೆ ಅವ್ರು ಕಾಮಿಡಿ ಮಾಡಕಂತ ಹೋಗೋದೇನೋ ಆಯ್ತು. ಇದು ಗಿಲ್ಲಿ ಅಂತ ಅವನು ಗಿಲ್ಲಿ ಎಲ್ಲಿ ನಗಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಯಾವ ರೀತಿ ಇರ್ಬೇಕು ಅನ್ನೋದು ಅವ್ನಿಗೆ ಗೊತ್ತು. ಆ ರೀತಿ ಅವ್ರು ಮಾಡ್ತವ್ರೆ. ರಿಷಾ ಅವರು ಗಿಲ್ಲಿ ಅವ್ರಿಗೆ ನಿನ್ನೆ ಎಪಿಸೋಡ್ ಅಲ್ಲಿ ನೀ ಬಕೆಟ್ ಕಾವ್ಯಂಗೆ ಬಕೆಟ್ ಹಿಡಿತಾ ಇದ್ಯಾ ಅಂತ ಅಂದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ರಿಷಾ ಅವರು ಸ್ಟಾರ್ಟಿಂಗ್ ಬಂದಾಗ ಬಕೆಟ್ ಹಿಡಿಯಕ್ಕೆ ಹೋದ್ರು ಗಿಲ್ಲಿಗೆ, ಕೈ ಕೊಟ್ಬಿಟ್ಟು. ಆ ರೀತಿ ಎಲ್ಲ ಅವ್ರ ಬಕೆಟ್ ಹಿಡಿಯೋದಲ್ಲ, ಅವ್ರಿಗೆ ಹೇಳ್ಬೇಕಾಗಿತ್ತು. ಅವ್ರ ಮಾತು ಹೇಳ್ತಾರ ಅಂತಂದ್ ಇವ್ರ ತಲೆ ಕೆಡ್ಸ್ಕೊಂಬಾರ್ದು. ಚೆನ್ನಾಗಿ ಬಿಗ್ ಬಾಸ್ ಅಲ್ಲಿ ಫೇಕ್ ಆಗಿ ಯಾರು ಆಡ್ತಿದಾರೆ ಅನ್ಸುತ್ತೆ ನಿಮ್ಗೆ? ಧ್ರುವ. ಯಾಕೆ ಅವರು? ಏನಕ್ಕೆ ಅಂತಂದ್ರೆ ಅಮ್ಮ ಮತ್ತೆ ತಂಗಿ ಇದೆಲ್ಲ ಬಾಂಡಿಂಗ್ ಎಲ್ಲ ಇಟ್ಕೊಂಡವ್ರೆ. ಆದ್ರೆ ಅವ್ರ ಏನ್ ಹೇಳ್ತವ್ರೆ, ಇಲ್ಲ ನಾನು ಆ ರೀತಿ ಇಟ್ಕೊಂಡಿಲ್ಲ ಅಂತಂದ್ ಹೇಳ್ತವ್ರೆ. ಸೊ ಹಂಗಾಗಿ ಅವ್ರ ಫೇಕ್ ಅನ್ಸುತ್ತೆ. ಬಕೆಟ್ ಯಾರು ಹಿಡಿತಿರ್ಬೋದು? ಬಕೆಟ್ ಮನೇಲಿ ರಶಿಕಾ. ಯಾಕೆ? ಏನಕ್ಕೆ ಅಂತಂದ್ರೆ ಅವರು ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಅಲ್ಲಿ ನೋಡಿದ್ರೆ ಮಂಜುಳಾ ಅಕ್ಕ ಅಂತಂದ್ರು. ಆಮೇಲೆ ಸ್ವಲ್ಪ ದಿವಸ ಆಶ್ ಜೊತೆ ಹೋದ್ರು. ಆಮೇಲೆ ಅದು ಬಿಟ್ಟು ಇನ್ನ ಸ್ವಲ್ಪ ದಿವಸ ಹೋದ್ರೆ ಸ್ಪಂದನ ಜೊತೆ ಸ್ವಲ್ಪ ದಿವಸ ಇದ್ರು. ಮೊನ್ನೆ ಕಾವ್ಯ ಅವರ ಹೇಳಿದ್ರು, ನೀವು ಸ್ವಲ್ಪ ದಿವಸ ಇದು ಮಂಜುಳಾ ಅಕ್ಕ ಅಂತ ಹೋದ್ರಿ, ಆಮೇಲೆ ಇದು ಯಾರು ಅಂತಂದ್ರೆ ಆಶ್ ಜೊತೆ ಹೋದ್ರಿ, ಆಮೇಲೆ ಸ್ಪಂದನ ಜೊತೆ ಹೋದ್ರಿ, ಇವಾಗ ಸೂರಜ್ ಅವ್ರು ಬಂದವ್ರೆ. ಹಾಗಾಗಿ ಸೂರಜ್ ಜೊತೆ ಮಾಡಕಂತ ಏನೋ ಟ್ರೈ ಮಾಡಕ್ ಹೋದ್ರು, ಇವಾಗ ಅದು ಏನೋ ಆಗ್ತೈತೆ. ಈ ವೀಕ್ ಮನೆ ಹೊರಗೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ? ಯಾರು ಹೋದ್ರೆ ಧ್ರುವ. ಓಕೆ, ನಿಮ್ ಸಪೋರ್ಟ್ ಯಾರಿಗೆ? ಕಾವ್ಯ ಗಿಲ್ಲಿ. ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಶ್ವಿನಿ ಮ್ಯಾಮ್ ಅವರು ಹೇಳ್ಬೇಕು ಅಂತಂದ್ರೆ ಅವರು ಮನೆಯವ್ರಿಗೇನೋ ಒಂದ್ ರೀತಿ ಭಯ ಇಟ್ಟವ್ರೇನೋ ಅನ್ಸುತ್ತೆ. ಮೊನ್ನೆ ಚಂದ್ರಪ್ರಭಾಗೆ ಕಿಚ್ಚ ಸುದೀಪ್ ಸರ್ ಏನೋ ಕ್ವಶನ್ಸ್ ಕೇಳಿದ್ರು, ಇನ್ನೊಂದ್ ಜೋಡಿ ಯಾರಾಗ್ತವ್ರೆ ಅಂತಂದ್ರೆ ಈ ವಾರ ಕ್ಯಾಪ್ಟನ್ ಆಗಿದಾರೆ ನೋಡಿ, ಅವ್ರ ನೇಮು ಮತ್ತೆ ರಘು ಅವರು ಮತ್ತೆ ಅಶ್ವಿನಿ ಮ್ಯಾಮ್. ರಘು ಸರ್ ನೇಮ್ ಹೇಳ್ತವ್ರೆ, ಆದ್ರೆ ಅಶ್ವಿನಿ ಮ್ಯಾಮ್ ನೇಮ್ ಹೇಳ್ತಿಲ್ಲ. ಭಯ ಇಟ್ಟವ್ರೆ ಅನ್ಸುತ್ತೆ. ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ನಟ. ಯಾಕೆ ಮೇಡಮ್ ಅವ್ರೆ? ಕಾಮಿಡಿ ಮಾಡ್ತಾರೆ, ಚೆನ್ನಾಗಿ ಆಟ ಆಡ್ತಿದ್ದಾರೆ, ಹಾಗಾಗಿ ಅವ್ರ ಇಷ್ಟ. ಬಕೆಟ್ ಯಾರು ಹಿಡಿತಿದಾರೆ ಅನ್ಸುತ್ತೆ ಅದ್ರಲ್ಲಿ ನಿಮ್ಗೆ? ಅಶ್ವಿನಿ. ಯಾರಿಗೆ ಹಿಡಿತಿದ್ದಾರೆ? ಗಿಲ್ಲಿ ನಟ. ಓಕೆ, ಟಾಪ್ 1 ಟಾಪ್ 2 ಯಾರು ಬರ್ಬೇಕು? ಬಾಳು. ಟಾಪ್ 1 ಯಾರು ಬರ್ಬೇಕು? ಮಾಳು. ಟಾಪ್ 2? ಧ್ರುವ ಅಂತ.